ಉಪಸಭಾಪತಿ ಸ್ಥಾನಕ್ಕೆ ನಾಳೆ ಚುನಾವಣೆ ನಡೆಯಲಿದೆ. ಅವಿರೋಧ ಆಯ್ಕೆ ಆಗ್ತಾರ ಉಪಸಭಾಪತಿ? ಕಾಂಗ್ರೆಸ್ನಿಂದ ಉಮಾಶ್ರೀ ಅವರ ಹೆಸರು ಆಲ್ಮೋಸ್ಟ್ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಅಭ್ಯರ್ಥಿಯನ್ನ ದೋಸ್ತಿ ಪಾಳಿಯ ಕಣಕ್ಕಿಳಿಸುತ್ತಾ ಅನ್ನೋ ಪ್ರಶ್ನೆ ಹಾಗೆ ಇದೆ. ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಇವತ್ತು ಡೆಡ್ಲೈನ್. ಒಂದು ವೇಳೆ ಸಭಾಪತಿ ಚುನಾವಣೆಗೆ ನಡೆದ ಹಾಗೆ ಉಪಸಭಾಪತಿ ಚುನಾವಣೆಗೂ ಕೂಡ ಮೈತ್ರಿಪಾಳಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೆ ಅಂತಾದ್ರೆ ಇವತ್ತು ಸಂಜೆ ಒಳಗಡೆ ಇಳಿಸಬೇಕು. ಇವತ್ತು ಡೆಡ್ಲೈನ್. ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ ಅವಕಾಶ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಉಪಸಭಾಪತಿ ಸ್ಥಾನಕ್ಕೂ ಕೂಡ ಟಫ್ ಫೈಟ್ ನಡೆಯಲಿದೆಯಾ? ದೋಸ್ತಿಪಾಳಿಯ ಉಪಸಭಾಪತಿ ಸ್ಥಾನಕ್ಕೆ ಅಭ್ಯರ್ಥಿಯನ್ನು ಹಾಕುತ್ತಾ ಕಾಂಗ್ರೆಸ್ನಿಂದ ಉಮಾಶ್ರೀ ಅವರು ಅದಕ್ಕೆ ಫೈನಲ್ ಆಗಿದ್ದಾರಾ? ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಅವಿರೋಧವಾಗಿ ಆಯ್ಕೆ ಆಗಲಾಗುತ್ತೆ ಅನ್ನುವಂತ ಒಂದಷ್ಟು ಚರ್ಚೆಗಳಿದ್ದಂತ ಸಂದರ್ಭದಲ್ಲೂ ಕೂಡ ಮೈತ್ರಿ ಪಕ್ಷದಿಂದ PH ಪೂಜಾರ್ ಅವರನ್ನ ಅಭ್ಯರ್ಥಿಯನ್ನ ಮಾಡಿದ ಕಾರಣಕ್ಕಾಗಿ ಚುನಾವಣೆ ನಡೆಸಬೇಕಾದಂತ ಅನಿವಾರ್ಯತೆ ಎದುರಾಯಿತು. ಆ ನಂತರ ಆಡಳಿತ ಪಕ್ಷದ ಅಭ್ಯರ್ಥಿಯಾಗಿದ್ದಂತ ಸಲೀಂ ಅಹಮದ್ ಅವರು ಬಹುಮತಗಳಿಂದ ಗೆಲುವನ್ನು ಸಾಧಿಸಿದ್ರು. ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೆ ಉಪಸಭಾಪತಿ ಸ್ಥಾನಕ್ಕೆ ಮಧ್ಯಾಹ್ನ 12 ಗಂಟೆವರೆಗೂ ಸಮಯ ಇದೆ. ಆ ಸಮಯದೊಳಗಡೆ ಯಾರೆಲ್ಲ ನಾಮಪತ್ರ ಹಾಕ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಸಚಿವ ಸ್ಥಾನಕ್ಕೆ ಒಂದ್ ಕಡೆ ಲಾಬಿ ನಡೆಸಿದಂತ ಉಮಾಶ್ರೀ ಅವರು ಕೂಡ ಅವರನ್ನ ಉಪಸಭಾಪತಿ ಸ್ಥಾನಕ್ಕೆ ಹೆಸರು ಅಂತಿಮ ಮಾಡಿರ್ತಕ್ಕಂಥದ್ದು. ಅವರು ಇವತ್ತು ನಾಮಪತ್ರ 11 ಗಂಟೆಗೆ ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿಗಳನ್ನ ಕಾಂಗ್ರೆಸ್ ಮೂಲಗಳಿಂದ ಸಿಗ್ತಾ ಇದಾವೆ. ಇನ್ನುಳಿದಂತೆ ಮೈತ್ರಿ ಪಕ್ಷದಿಂದ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲ ಇರತಕ್ಕಂಥದ್ದು. ಯಾರು ಕೂಡ ಇನ್ನು ಒಮ್ಮತದ ಅಭ್ಯರ್ಥಿ ಇಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಅದಾಗೂ ಕೂಡ 12 ಗಂಟೆವರೆಗೂ ಕೂಡ ಸಮಯ ಇರೋದ್ರಿಂದ ಯಾರನ್ನಾದ್ರೂ ಒಬ್ಬರನ್ನ ಅಭ್ಯರ್ಥಿ ಮಾಡಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೇ ಆದಲ್ಲಿ ಚುನಾವಣೆ ಆಗುತ್ತೆ ನಾಳೆ. ಇಲ್ಲದೆ ಹೋದ್ರೆ ನಾಳೆ ಅವಿರೋಧ ಆಯ್ಕೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಆಡಳಿತ ಪಕ್ಷದ ಪರವಾಗಿ ಬಹುಮತ ಇರೋದ್ರಿಂದ ಸಹಜವಾಗಿ ಉಮಾಶ್ರೀ ಅವರು ಸುಲಭವಾಗಿ ಗೆಲ್ಲುವಂತ ಲೆಕ್ಕಾಚಾರಗಳಿದಾವೆ. ಸಭಾಪತಿ ಸ್ಥಾನಕ್ಕೆ ಈಗ ಮೈತ್ರಿ ಅಭ್ಯರ್ಥಿನ ಹಾಕಿ ಮುಖಭಂಗವನ್ನು ಅನುಭವಿಸಲಾಗಿತ್ತು. ಈ ಉಪಸಭಾಪತಿ ಸ್ಥಾನಕ್ಕೂ ಕೂಡ ಅಭ್ಯರ್ಥಿನ ಹಾಕಿ ಮತ್ತೆ ಮುಖಭಂಗವನ್ನು ಅನುಭವಿಸ್ತಾರ ಇಲ್ಲ ಅವಿರೋಧ ಆಯ್ಕೆಗೆ ಸಹಕರಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಉಪಸಭಾಪತಿ ಸ್ಥಾನಕ್ಕೆ ನಾಳೆ ಚುನಾವಣೆ ನಡೆಯಲಿದೆ. ಅವಿರೋಧ ಆಯ್ಕೆ ಆಗ್ತಾರ ಉಪಸಭಾಪತಿ? ಕಾಂಗ್ರೆಸ್ನಿಂದ ಉಮಾಶ್ರೀ ಅವರ ಹೆಸರು ಆಲ್ಮೋಸ್ಟ್ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಅಭ್ಯರ್ಥಿಯನ್ನ ದೋಸ್ತಿ ಪಾಳಿಯ ಕಣಕ್ಕಿಳಿಸುತ್ತಾ ಅನ್ನೋ ಪ್ರಶ್ನೆ ಹಾಗೆ ಇದೆ. ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಇವತ್ತು ಡೆಡ್ಲೈನ್. ಒಂದು ವೇಳೆ ಸಭಾಪತಿ ಚುನಾವಣೆಗೆ ನಡೆದ ಹಾಗೆ ಉಪಸಭಾಪತಿ ಚುನಾವಣೆಗೂ ಕೂಡ ಮೈತ್ರಿಪಾಳಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೆ ಅಂತಾದ್ರೆ ಇವತ್ತು ಸಂಜೆ ಒಳಗಡೆ ಇಳಿಸಬೇಕು. ಇವತ್ತು ಡೆಡ್ಲೈನ್. ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ ಅವಕಾಶ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಉಪಸಭಾಪತಿ ಸ್ಥಾನಕ್ಕೂ ಕೂಡ ಟಫ್ ಫೈಟ್ ನಡೆಯಲಿದೆಯಾ? ದೋಸ್ತಿಪಾಳಿಯ ಉಪಸಭಾಪತಿ ಸ್ಥಾನಕ್ಕೆ ಅಭ್ಯರ್ಥಿಯನ್ನ ಹಾಕುತ್ತಾ ಕಾಂಗ್ರೆಸ್ನಿಂದ ಉಮಾಶ್ರೀ ಅವರು ಅದಕ್ಕೆ ಫೈನಲ್ ಆಗಿದ್ದಾರಾ? ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಅವಿರೋಧವಾಗಿ ಆಯ್ಕೆ ಆಗಲಾಗುತ್ತೆ ಅನ್ನುವಂತ ಒಂದಷ್ಟು ಚರ್ಚೆಗಳಿದ್ದಂತ ಸಂದರ್ಭದಲ್ಲೂ ಕೂಡ ಮೈತ್ರಿ ಪಕ್ಷದಿಂದ PH ಪೂಜಾರ್ ಅವರನ್ನ ಅಭ್ಯರ್ಥಿಯನ್ನ ಮಾಡಿದ ಕಾರಣಕ್ಕಾಗಿ ಚುನಾವಣೆ ನಡೆಸಬೇಕಾದಂತ ಅನಿವಾರ್ಯತೆ ಎದುರಾಯಿತು. ಆ ನಂತರ ಆಡಳಿತ ಪಕ್ಷದ ಅಭ್ಯರ್ಥಿಯಾಗಿದ್ದಂತ ಸಲೀಂ ಅಹಮದ್ ಅವರು ಬಹುಮತಗಳಿಂದ ಗೆಲುವನ್ನು ಸಾಧಿಸಿದ್ರು. ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೆ ಉಪಸಭಾಪತಿ ಸ್ಥಾನಕ್ಕೆ ಮಧ್ಯಾಹ್ನ 12 ಗಂಟೆವರೆಗೂ ಸಮಯ ಇದೆ. ಆ ಸಮಯದೊಳಗಡೆ ಯಾರೆಲ್ಲ ನಾಮಪತ್ರ ಹಾಕ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಸಚಿವ ಸ್ಥಾನಕ್ಕೆ ಒಂದ್ ಕಡೆ ಲಾಬಿ ನಡೆಸಿದಂತ ಉಮಾಶ್ರೀ ಅವರು ಕೂಡ ಅವರನ್ನ ಉಪಸಭಾಪತಿ ಸ್ಥಾನಕ್ಕೆ ಹೆಸರು ಅಂತಿಮ ಮಾಡಿರ್ತಕ್ಕಂಥದ್ದು. ಅವರು ಇವತ್ತು ನಾಮಪತ್ರ 11 ಗಂಟೆಗೆ ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿಗಳನ್ನ ಕಾಂಗ್ರೆಸ್ ಮೂಲಗಳಿಂದ ಸಿಗ್ತಾ ಇದಾವೆ. ಇನ್ನುಳಿದಂತೆ ಮೈತ್ರಿ ಪಕ್ಷದಿಂದ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲ ಇರತಕ್ಕಂಥದ್ದು. ಯಾರು ಕೂಡ ಇನ್ನು ಒಮ್ಮತದ ಅಭ್ಯರ್ಥಿ ಇಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಅದಾಗೂ ಕೂಡ 12 ಗಂಟೆವರೆಗೂ ಕೂಡ ಸಮಯ ಇರೋದ್ರಿಂದ ಯಾರನ್ನಾದ್ರೂ ಒಬ್ಬರನ್ನ ಅಭ್ಯರ್ಥಿ ಮಾಡಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೇ ಆದಲ್ಲಿ ಚುನಾವಣೆ ಆಗುತ್ತೆ ನಾಳೆ. ಇಲ್ಲದೆ ಹೋದ್ರೆ ನಾಳೆ ಅವಿರೋಧ ಆಯ್ಕೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಆಡಳಿತ ಪಕ್ಷದ ಪರವಾಗಿ ಬಹುಮತ ಇರೋದ್ರಿಂದ ಸಹಜವಾಗಿ ಉಮಾಶ್ರೀ ಅವರು ಸುಲಭವಾಗಿ ಗೆಲ್ಲುವಂತ ಲೆಕ್ಕಾಚಾರಗಳಿದಾವೆ. ಸಭಾಪತಿ ಸ್ಥಾನಕ್ಕೆ ಈಗ ಮೈತ್ರಿ ಅಭ್ಯರ್ಥಿನ ಹಾಕಿ ಮುಖಭಂಗವನ್ನು ಅನುಭವಿಸಲಾಗಿತ್ತು. ಈ ಉಪಸಭಾಪತಿ ಸ್ಥಾನಕ್ಕೂ ಕೂಡ ಅಭ್ಯರ್ಥಿನ ಹಾಕಿ ಮತ್ತೆ ಮುಖಭಂಗವನ್ನು ಅನುಭವಿಸ್ತಾರ ಇಲ್ಲ ಅವಿರೋಧ ಆಯ್ಕೆಗೆ ಸಹಕರಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.